ಬಚ್ಚಾದರೆ ವಿಶ್ವಕ್ಕೆ ಒಂದೇ ಮತ್ತು ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 ಸಾರ್ವಜನಿಕ ಜಗದ್ಗುರು ಅಭಿನವ ಸಿದ್ಧಲಿಂಗ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೆ ಅತ್ಯಂತ ಭಕ್ತಿ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲ ಆರಾಧ್ಯ ದೈವವಾಗಿರುವಂತಹ ಶ್ರೀ ಶನೇಶ್ವರ ಸ್ವಾಮಿಗೆ ಹಣೆ ಮಾಡಿದ್ದು ಇವತ್ತು ಶನಿ ದೇವರು ಅಂದ್ರೆ ನೋಡಿ 29ನೇ ವರ್ಷ ಈ ಶನಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಇವತ್ತು 29 ವರ್ಷ ನಿರ್ಮಾಣ ಮಾಡಿ ಅನೇಕ ಜನಗಳಿಗೆ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಇಷ್ಟಾರ್ಥಗಳ ಸಿದ್ಧಿಗೆ ಯಾವ ದೇವರು ಕರುಣಿಸಿದಾನಂದ್ರೆ ಶನೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಕರುಣಿಸಿದ. ಬಹಳ ಹೆಮ್ಮೆ ಮತ್ತು ಸಂತೋಷದ ಸಂಗತಿ ಏನಂದ್ರೆ ಅಂತಹ ಶನಿ ದೇವಸ್ಥಾನವನ್ನ ನೀವೆಲ್ಲರೂ ಕೂಡ ಬಂದು ದರ್ಶನ ಮಾಡ್ತಿರಲ್ಲ, ಆ ದರ್ಶನ ಭಾಗ್ಯವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಯಾರು ಅಂದ್ರೆ ಇಂದಿನ ಸಾಕ್ಷಾತ್ ಮರುಳಸಿದ್ಧ ಜಗದ್ಗುರುಗಳು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಮತ್ತು ಉಜ್ಜಯಿನಿಯ ಪೀಠಕ್ಕೂ ಮತ್ತು ಈ ದೇವಸ್ಥಾನಕ್ಕೂ ಕೂಡ ಅತ್ಯಂತ ಅವಿನಾಭಾವ ಸಂಬಂಧ. ಹಾಗಾಗಿ ಈ ಸಮಿತಿಯವರು ಕೂಡ ಇಂದಿನ ಮರುಳಸಿದ್ಧ ಜಗದ್ಗುರುಗಳನ್ನ ಹೇಗೆ ನಮ್ಮ ಗುರುಗಳು ಅಂತ ಹೇಳಿ ಅನ್ಕೊಂಡಿದ್ರು, ಸಾಕ್ಷಾತ್ ತದ್ರೂಪಿಗಳು ಆಗಿರ್ತಕ್ಕಂಥ ಈಗಿನ ಜಗದ್ಗುರುಗಳನ್ನು ಕೂಡ ಮರುಳಸಿದ್ಧ ಶಿವಾಚಾರ್ಯ ಸ್ವಾಮಿಗಳು ಜಗದ್ಗುರುಗಳು ಅಂತಾನೆ ಭಾವಿಸಿಕೊಂಡು ಮಹಾಸನ್ನಿಧಿಯವರ ಅಪ್ಪಣೆಯನ್ನು ಪಡೆದು ಪ್ರತಿ ವರ್ಷವೂ ಕೂಡ ಈಗ ಸಮಿತಿಯವರು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ. ನಿಜಕ್ಕೂ ಕೂಡ ಶನಿ ನಿಮಗೆಲ್ಲ ಗೊತ್ತಿರ್ಬೋದು. ಶನಿ ಯಾರಂದ್ರ ಸೂರ್ಯನ ಮಗ. ಆ ಶನಿ ಯಾರಿಂದ ವರ ಪಡೆದಾನ ಅಂತಂದ್ರ ಸಾಕ್ಷಾತ್ ಶಿವನಿಂದ ವರ ಪಡೆದಿದ್ದಾನೆ. ನಿಮ್ಗೆ ಗೊತ್ತಿರ್ಬೋದು, ಕಾಶಿಗೆ ಹೋದ್ರೂ ಕೂಡ ಶನಿ ಕಾಟ ತಪ್ಪಂಗಿಲ್ಲ ಅಂತ ಒಂದು ಮಾತು. ಶನಿ ಕಾಡ ತಕ್ಕನ ಅಂತಂದ್ರ ಅವನ ಜಾತಕದಲ್ಲಿ ಅವನ ಜೀವನದಲ್ಲಿ ಶನಿ ಕಾಡ್ತಾ ಇದ್ದಾನ ಅಂತಂದ್ರ ಅದನ್ನು ಯಾರ ಕೈಯಿಂದಲೂ ತಪ್ಸಕ್ ಆಗ್ಲಿಲ್ಲ. ಸಾಕ್ಷಾತ್ ಶಿವ ವರ ಕೊಟ್ಟಲ್ಲ, ಶಿವನಿಗೂ ಕೂಡ ಶಿವ ಕೇಳ್ತಾರ ಶನಿನ, ನಿನಗೆ ಒಳ್ಳೇದಾಗ್ಲಿ, ಇನ್ನು ಮುಂದೆ ನಿನ್ನ ಹೆಸರಿನ ಜೊತೆಗೆ ನಾನಿರ್ತೀನಿ, ಇನ್ನು ಮುಂದೆ ಶನೇಶ್ವರ ಶನೇಶ್ವರ ಅಂತ ನಿನ್ನ ಜನ ಕರೀರಿ ಅಂತ ಹೇಳ್ತಾನ ಶಿವ. ಆದ್ರ ಅಂತಹ ಶಿವನಿಗೂ ಕೂಡ ಏನ್ ಹೇಳ್ತಾನೆ ಶನಿ ಅಂತ, ಮತ್ ನನ್ನ ಕಾಡ್ತೀನಪ್ಪ ಅಂತ ಕೇಳ್ತಾನೆ ಈಶ್ವರ, ನಿನ್ನೂ ಕೂಡ ಬಿಡಲ್ಲ ಅಂತ ಹೇಳ್ತಾನೆ ಶನಿ. ಅಂದ್ರೆ ಯಾರು ತಪ್ಪು ಮಾಡ್ತಾರೆ, ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾರೆ, ಯಾರು ಅಧರ್ಮದಲ್ಲಿ ನಡೀತಾರೆ, ಅವರೆಲ್ಲರನ್ನೂ ಕೂಡ ಕಾಡೋರು ಯಾರಂದ್ರ ಶನಿ. ವಿಶೇಷ ಏನು ಅಂತಂದ್ರೆ ನನಗೆ ಗೊತ್ತಿರೋ ಹಾಗೆ ನಾವು ಎಷ್ಟೇ ಕಷ್ಟ ಬಂದರೂ ಶನಿ ಕಾಡ್ತಾನೆ, ಎಷ್ಟೇ ನಾವು ಕರ್ಮಗಳನ್ನ ತಿದ್ದುಕೊಂಡ್ರು ಕೂಡ ಶನಿ ಕಾಡ್ತಾನೆ, ಪ್ರಾರಬ್ಧ ಕರ್ಮಗಳನ್ನ. ಆದ್ರೆ ಈ ಶನೀಶ್ವರ ದೇವಸ್ಥಾನದ ವಿಶೇಷ ಏನಂತಂದ್ರ ಶನಿ ಶಿವನ್ನೂ ಬಿಡಲ್ಲ, ಆದ್ರೆ ಆತ ಯಾರನ್ನ ಕಾಡಲ್ಲ ಅಂತಂದ್ರ ಗುರುವನ್ನ ಕಾಡೋದು ಕಷ್ಟ. ಅದಕ್ಕೆ ಹರಮುನಿಗಳು ಕೂಡ ಗುರು ಕಾಯುವರು ಅಂತ ಮಾತಿದೆ. ಈ ಶನೇಶ್ವರ ದೇವಸ್ಥಾನಕ್ಕೆ ಯಾರು ನಡ್ಕೊಂತಾರೋ ಅವರಿಗೆ ಶನಿ ಕಾಡಲ್ಲ, ಆಶೀರ್ವಾದವನ್ನು ಯಾಕೆ ಮಾಡ್ತಾನಂದ್ರ ಸಾಕ್ಷಾತ್ ಉಜ್ಜಯಿನಿಯ ಮರುಳಸಿದ್ಧ ಜಗದ್ಗುರುಗಳೇ ಇದನ್ನು ಸ್ಥಾಪಿಸಿರುವುದರಿಂದ ಇಲ್ಲಿ ಗುರು ಆ ಶನಿಯ ರೂಪದಲ್ಲಿ ಇದ್ದಾನೆ. ಇವತ್ತು ಗುರುಗಳು ಸ್ಥಾಪಿಸಿ ಅಮೃತ ಹಸ್ತದಿಂದ ಇವತ್ತು ಗುರುಗಳು ಸ್ಥಾಪಿಸಿರ್ತಕ್ಕಂಥ ಈ ಶನೀಶ್ವರ ಸ್ವಾಮಿಯ ಒಂದು ಮಹಿಮೆ ಎಷ್ಟಿದೆ ಅಂತಂದ್ರೆ, ಅಲ್ಲಿ ಶನಿ ಕಾಡಿದ್ರು ಕೂಡ ಆ ಶನಿಯ ಮೂಲಕ ಗುರು ನಿಮ್ಮೆಲ್ಲರನ್ನೂ ಕಾಪಾಡ್ತಾನೋದಕ್ಕೆ ಉಜ್ಜಯಿನಿ ಜಗದ್ಗುರು ಇಲ್ಲಿ ದಯಮಾಡಿಸಿರೋದೇ ಸಾಕ್ಷಿ. ಹಾಗಾಗಿ ತಾವೆಲ್ಲರೂ ಕೂಡ ಬದುಕಿನಲ್ಲಿ ಒಳ್ಳೆಯದನ್ನು ಮಾಡಬೇಕು. ಯಾಕಂದ್ರೆ ಒಳ್ಳೆಯ ಕರ್ಮಗಳು, ಒಳ್ಳೆಯ ಕೆಲಸಗಳು ನಮಗೆ ಕಾಪಾಡ್ತವೆ. ನಾವು
ನಾವಂತೀವಿ ಯಾರಿಗೋ ಆಕ್ಸಿಡೆಂಟ್ ಆಗ್ಬಿಟ್ಟಿರ್ತದೆ, ಸ್ವಲ್ಪದರಲ್ಲೇ ಕಾರಾಗಿ ಬಿಡ್ತಾರೆ, ಸ್ವಲ್ಪದರಲ್ಲೇ. ಅವಾಗ ನಾವು ಅಂತೀವಿ ದೇವ್ರು ಬಹಳ ದೊಡ್ಡವ. ಮತ್ತೆ ಇನ್ನೊಂದು ಅಂತೀವಿ ನಿನ್ನ ತಾಯಿಯ ಹೊಟ್ಟೆ ತಣ್ಣಗಿರ್ತಪ್ಪ, ಅದಕ್ಕೆ ನೀನು ಬದುಕಿ ಅಂತೀವಿ. ಮತ್ತೆ ಇನ್ನೊಂದು ಅಂತೀವಿ ಏನಂತೀವಿ ಅಂದ್ರೆ ನೀನೇನೋ ಪುಣ್ಯ ಮಾಡಿರ್ಬೇಕು, ಅದಕ್ಕೆ ಉಳ್ಕೊಂಡಿ ಅಂತೀವಿ. ಅದಕ್ಕೆ ಮನುಷ್ಯರಿಗೆ ಯಾವುದು ನಮ್ಮನ್ನ ಕಾಪಾಡುತ್ತೆ ಅಂತಂದ್ರ ಪುಣ್ಯದ ಫಲ ಮಾತ್ರ ಕಾಪಾಡುತ್ತೆ. ಯಾವುದು ಪುಣ್ಯದ ಫಲ ಅಂದ್ರ ಇಂಥ ದೇವಸ್ಥಾನಕ್ಕೆ ದಾನ ಮಾಡೋದಾಗಿರ್ಬೋದು, ನಾವು ನಮ್ಮ ಮನಸ್ಸಿಂದ ಇನ್ನೊಬ್ಬರಿಗೆ ಕೆಡುಕನ್ನ, ಇನ್ನೊಬ್ಬರಿಗೆ ನೋವನ್ನ ಮಾಡದೇ ಇದ್ದಂಗಾಗಿರೋದು ಅದು ಶನೇಶ್ವರನ ಪೂಜೆ ಮಾಡೋದಕ್ಕೆ ಸಮ. ಅದಕ್ಕೆ ಸಂತೋಷಂ ಜನಯೇ ಪ್ರಾಜ್ಞಃ ತದೇವ ಈಶ್ವರ ಪೂಜನ ಅನ್ನುವಂಥ ಮಾತನ್ನು ಹೇಳ್ತಾರೆ ವಿದ್ವಾಂಸರು. ಅದಕ್ಕೆ ನಾವೆಲ್ಲರೂ ಕೂಡ ಬದುಕಿದ್ರೆ ಏನು ಬದುಕಬೇಕಂದ್ರೆ ಇನ್ನೊಬ್ಬರಿಗೆ ಸಂತೋಷವನ್ನು ತರುವ ರೀತಿಯಲ್ಲಿ ಬದುಕೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇವತ್ತು ಮಹಾಸನ್ನಿಧಿ ಉಜ್ಜಯಿನಿಯ ಸದ್ಧರ್ಮ ಸಿಂಹಾಸನದಲ್ಲಿ ಲಿಂಗ ಪೂಜೆ, ಇಷ್ಟಲಿಂಗ ಮಹಾಪೂಜೆಯನ್ನು ನೆರವೇರಿಸಿ ಇಲ್ಲಿಗೆ ದಯಮಾಡಿಸಿ ಇವತ್ತು ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಮಹಾಸನ್ನಿಧಿಯವರು ದಯಮಾಡಿಸಿ ಇಲ್ಲಿ ಕಾರ್ಯಕ್ರಮವನ್ನ ಇವತ್ತು ಬಂದು ನಿಮ್ಮೆಲ್ಲರಿಗೂ ಕೂಡ ಮರುಳಸಿದ್ದೇಶ್ವರನ ಆಶೀರ್ವಾದವನ್ನ ಇವತ್ತು ನಿಮ್ಮೆಲ್ಲರಿಗೂ ಕೂಡ ಕರುಣಿಸ್ತಾರೆ. ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅನ್ನುವಂತ ಮಾತೇಳಿ ನನ್ನ 2 ನುಡಿ ಪುಷ್ಪಗಳನ್ನ ಮಹಾಸನ್ನಿಧಿಯವರ ಪಾದಗಳಿಗೆ ಸಮರ್ಪಿಸಿ ಮುಗಿಸ್ತಾ ಇದ್ದೀನಿ. ಶುಭ